ಸರ್, ಈ ಶಾಲೆ ಬದಲಾವಣೆಗಳು ಪ್ರಾರಂಭವಾಗುವುದಕ್ಕಿಂತ ಮುನ್ನ ಈ ಸಂಸ್ಥೆಗೆ ಕಾಲಿಟ್ಟಾಗ ಇಲ್ಲಿಗೆ ಪುನಶ್ಚೇತನದ ಅವಶ್ಯಕತೆ ಇದೆ ಅಂತ ಅನಿಸಿದ್ದು ಯಾವಾಗ ಸರ್ ನಿಮಗೆ? ನಾವು ಇಲ್ಲೇ ಓದಿದ್ದು. ನಾನು ಪ್ರೈಮರಿಯಿಂದ ಹೈಸ್ಕೂಲ್ವರೆಗೂ ಇಲ್ಲೇ ಓದಿ ನಾನು ಮುಂದಿನ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಹೋದೆ. ನಾನು ಪ್ರಾರಂಭದಿಂದಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ. ಇಲ್ಲಿ ಶಾಲೆಯಲ್ಲಿ ಕಲಿತಾ ಇರಬೇಕಾದ್ರೇ ಶಾಖೆಗೆ ಹೋಗ್ತಾಯಿದ್ದೆ. 2014ರಲ್ಲಿ ಇಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂಥೇಳಿ ನಮ್ಮೆಲ್ಲ ಹಿರಿಯ ವಿದ್ಯಾರ್ಥಿಗಳು, ಇಲ್ಲಿನ ಊರಿನವರು ಎಲ್ಲ ಯೋಚನೆ ಮಾಡಿದರು. ಆ ಸಭೆಗೆ ನನ್ನನ್ನು ಕರೆದರು. ಆ ಸಭೆಯಲ್ಲಿ ಕಾರ್ಯಕ್ರಮಗಳು, ಅತಿಥಿಗಳು ಇದ್ರ ಬಗ್ಗೆ ಉಲ್ಲೇಖ ಆಯಿತು. ಆ ಸಂದರ್ಭದಲ್ಲಿ ನಾನು ಒಂದು ಪ್ರಸ್ತಾವನೆ ಇಟ್ಟೆ. ನಾವು ಈ ಸಂದರ್ಭದಲ್ಲಿ ಈ ಶಾಲೆಗೆ ಏನಾದರೂ ಮಾಡಬೇಕು ಅಂಥೇಳಿ. ಆಗಿನ ಪರಿಸ್ಥಿತಿ, ಟೀಚರ್ಸೂ ನನಗೆ ಕೆಲವರು ಕೇಳಿದರು, ಟೇಬಲ್ ಇಲ್ಲ, ಚೇರ್ಸ್ ಇಲ್ಲ, ಮತ್ತು ಎಲ್ಲ 60 ವರ್ಷ ಮೇಲ್ಪಟ್ಟಂಥ ಕಟ್ಟಡಗಳು ದುರಸ್ತಿನಲ್ಲಿತ್ತು. ಇದಕ್ಕೆ ಏನಾದರೂ ನಾವು ಸರಿ ಮಾಡಬೇಕು ಅನ್ನೋವಂಥದ್ದು ಯೋಚನೆ ಮಾಡಿದ್ವಿ. ಇನ್ನೊಂದು ನಮ್ಮ ಮನಸ್ಸಿನಲ್ಲಿ ಕಲ್ಪನೆ ಇತ್ತು, ನನ್ನ ಗ್ರಾಮ ನನ್ನ ತೀರ್ಥಕ್ಷೇತ್ರ ಅಂತ. ಪ್ರತಿಯೊಬ್ಬರೂ ಆ ಗ್ರಾಮದಲ್ಲಿ ಹುಟ್ಟಿರ್ತಾರೆ, ಕೆಲಸ ಮಾಡಿರ್ತಾರೆ, ಅಥವಾ ಮದುವೆ ಆಗಿರ್ತಾರೆ, ಯಾವುದಾದ್ರೂ ಸಂಪರ್ಕ ಸಂಬಂಧಗಳು ಇದ್ದೇ ಇರುತ್ತೆ. ಅವರು ಪ್ರಭಾವಿಗಳಾದ ಮೇಲೆ ಸ್ನೇಹಿತರಿಂದ ಆ ಶಾಲೆಗೆ, ಆ ಊರಿಗೆ ಏನಾದರೂ ಮಾಡಬೇಕು ಅನ್ನೋದು ಕಲ್ಪನೆ. ಹಾಗಾಗಿ ಆ ಸಂದರ್ಭದಲ್ಲಿ ಶಾಲೆ ವೀಕ್ಷಣೆ ಮಾಡಿದಾಗ ಇವುಗಳಿಗೆ ದುರಸ್ತಿ ಮಾಡಬೇಕು ಮತ್ತು ಇಲ್ಲಿ ಪ್ರಗತಿ ಮಾಡಬೇಕು ಅಂತ ಅನ್ನಿಸಿ ಪ್ರಾರಂಭ ಮಾಡಿ, ಆಗಲೇ ನಾವು 28 ಕೊಠಡಿಗಳನ್ನು ಅತ್ಯಂತ ಆಧುನಿಕವಾಗಿ ನಾವು ರಿಪೇರಿ ಮಾಡಲಿಕ್ಕೆ ಆಯಿತು. ಅಲ್ಲಿಂದ ಈ ಒಂದು ಜರ್ನಿ ಪ್ರಾರಂಭ ಆಯಿತು ಅಂತ ಹೇಳ್ಬೋದು. ಸರ್, ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರೋದು ಭಾಳ ಸವಾಲಿನ ಕೆಲಸ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಅದನ್ನು ಪ್ರತಿಯೊಂದು ಹಂತದಲ್ಲೂ ಸವಾಲುಗಳನ್ನು ಎದುರಿಸ್ತೀವಿ. ಇದನ್ನು ಹೇಗೆ ನೀವು ಸಫಲರಾದ್ರಿ ಸರ್? ಈ ಸವಾಲುಗಳನ್ನು ಎದುರಿಸುವಲ್ಲಿ ಹೇಗೆ ಸಫಲರಾದ್ರಿ? ಸವಾಲನ್ನು ಸ್ವೀಕಾರ ಮಾಡುವಂಥ ಮಾನಸಿಕತೆ ಇದ್ದಾಗ ಎಲ್ಲವೂ ಎದುರಿಸ್ಬೋದು. ನಾವು ಸವಾಲುಗಳು, ಸಮಸ್ಯೆಗಳು ಅನ್ನೋದಕ್ಕಿಂತ ನಮ್ಮ ದೃಢ ಸಂಕಲ್ಪ ಅಲ್ಲಿ ಪರಿವರ್ತನೆ ತರಬೇಕು ಅನ್ನೋವಂಥದ್ದು ಎಷ್ಟಿರುತ್ತೆ ಅದರ ಮೇಲೆ ನಿಂತಿರುತ್ತೆ. 56 ವರ್ಷಗಳಿಂದ ಸಮಾಜದ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ರೀತಿ ಅನೇಕ ಸಮಸ್ಯೆಗಳು, ಸವಾಲುಗಳನ್ನು ಎದುರಿಸಿದಂಥ ನನಗೆ ಅಭ್ಯಾಸವೂ ಉಂಟು. ಹಾಗಾಗಿ ನಮ್ಮೂರಿನಲ್ಲಿ ಏನಾದರೂ ಬದಲಾವಣೆ ತರಲೇಬೇಕು ಅನ್ನೋ ಒಂದು ದೃಢ ಸಂಕಲ್ಪದಿಂದ ಇಲ್ಲಿ ಮಾಡಿದ್ವಿ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಉತ್ತಮವಾದ ಅಧ್ಯಾಪಕರುಗಳು ಇರ್ತಾರೆ, ಉತ್ತಮವಾದ ಶಾಲೆಗಳು ಇವತ್ತು ಅನೇಕ ಕಡೆ ದಕ್ಷಿಣ ಕನ್ನಡದಲ್ಲಿ ನಾನು ನೋಡಿದ್ದೀನಿ. ಸರ್ಕಾರಿ ಶಾಲೆಯಲ್ಲಿ ವ್ಯವಸ್ಥೆಗಳನ್ನು ಮತ್ತು ಅಧ್ಯಾಪಕರ ಒಂದು ಮಾನಸಿಕತೆಯನ್ನು ಸಿದ್ಧಗೊಳಿಸಿ, ಗ್ರಾಮಸ್ಥರು ಅದಕ್ಕೆ ಸಹಕಾರ ಕೊಟ್ಟು, ಪೋಷಕರು ಇದಕ್ಕೆ ಬೆಂಬಲವನ್ನು ಕೊಟ್ಟಾಗ ಪರಿವರ್ತನೆ ಮಾಡೋದು ಸಾಧ್ಯ ಅನ್ನೋಂಥ ವಿಶ್ವಾಸದಿಂದ ನಾನು ಪ್ರಾರಂಭ ಮಾಡಿದೆ. ಇದರಲ್ಲಿ ಯಶಸ್ಸನ್ನು ನಾವು ಈಗ ಕಾಣ್ತಾ ಇದ್ದೀವಿ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಬದಲಾವಣೆ ಬರಲ್ಲ ಅಂತ ಏನಿಲ್ಲ. ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ನಾನೇನಾದರೂ ಉತ್ತಮವಾದ ಕೆಲಸ ಮಾಡಬೇಕು ಅನ್ನೋಂಥ ಆಸೆ, ಹಂಬಲ, ಇಚ್ಛೆ ಇದ್ದೇ ಇರುತ್ತೆ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾದ ವಾತಾವರಣವನ್ನು ಕಲ್ಪಿಸಿಕೊಟ್ಟಾಗ ಅವರು ಇದಕ್ಕೆ ಸ್ಪಂದನೆ ಮಾಡ್ತಾರೆ. ಆ ರೀತಿಯ ಪೂರಕವಾದ ವಾತಾವರಣ, ಪ್ರೋತ್ಸಾಹ, ಬೆಂಬಲ ಕೊಟ್ಟಿದ್ದರಿಂದ ಇಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸರ್, ಈಗ ನಿಮ್ಮ ದೂರದೃಷ್ಟಿ ಮತ್ತು ಕನಸಿನ ಮೇಲೆ ಪೋಷಕರಾಗಿರ್ಬೋದು ಅಥವಾ ಸ್ಥಳೀಯ ಸಮುದಾಯಗಳು ನಿಮ್ಮ ಮೇಲೆ ಹೆಂಗೆ ಭರವಸೆಯನ್ನು ಉಳಿಸ್ಕೊಳ್ಳುವಲ್ಲಿ ನೀವು ಹೆಂಗೆ ಸಫಲರಾದ್ರಿ ಸರ್? ನಾನು ಈವರಲ್ಲೇ ಹುಟ್ಟಿದ್ರಿಂದ ನಮ್ಮ ಕುಟುಂಬ, ನಮ್ಮ ತಂದೆ ತಾಯಿಗಳು ಇರ್ಬೋದು, ನಮ್ಮ ಕುಟುಂಬ ಇರ್ಬೋದು, ಎಲ್ಲರೂ ಸಹ ಸಾಮಾಜಿಕವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ತೊಡ್ಕೊಂಡಿದ್ದವರೇ. ಮತ್ತು ಅನೇಕರು ಕಷ್ಟ ಕಾಲದಲ್ಲಿ ಸಹಕಾರವನ್ನು ಕೊಟ್ಟಿರುವಂಥದ್ದು ನನಗೆ ಈಗಲೂ ನೆನಪಿದೆ. ರಾತ್ರಿ 12:30, 1:30ನಲ್ಲಿ ಯಾರಿಗೋ ಹುಷಾರಿಲ್ಲ ಅಥವಾ ಗರ್ಭಿಣಿ ಹೆಂಗಸು ಡೆಲಿವರಿ ಆಗಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಮ್ಮ ತಂದೆ ಬಂದು ಕೇಳಿದಾಗ ಎತ್ತಿನ ಗಾಡಿ ಹೂಡಿ ಕಳಿಸಿದಂಥದ್ದು ಇದೆ. ಹೀಗಾಗಿ ಈ ಒಂದು ನಂಬಿಕೆ ನಮ್ಮ ಕುಟುಂಬದ ಮೇಲಿದೆ. ಮತ್ತು ನಾನು ಅನೇಕ ವರ್ಷಗಳಿಂದ ಇಲ್ಲಿಂದ ಯಾರು ಆಸ್ಪತ್ರೆಗೆ ಬರ್ತಾರೆ, ಶಾಲೆಗಳಿಗೆ, ಕಾಲೇಜುಗಳಿಗೆ ಸೇರಿಸೋರೆ, ಅಂಥವ್ರಿಗೆ ನಾನು ಆದಂಥ ಸಹಕಾರವನ್ನು ಮಾಡಿದ್ದೆ. ಹಾಗಾಗಿ ಅವ್ರಿಗೆಲ್ಲರಿಗೂ ನನ್ನ ಬಗ್ಗೆ ವಿಶ್ವಾಸ, ನಂಬಿಕೆ ಇತ್ತು. ಈ ಕ್ರೆಡಿಬಿಲಿಟಿ ಅನ್ನೋದಿದೆಯಲ್ಲ, ಅದು ಭಾಳ ಮುಖ್ಯ. ಯಾರಿಗೆ ಈ ಕ್ರೆಡಿಬಿಲಿಟಿ ಇರುತ್ತೆ ಅವ್ರ ಬಗ್ಗೆ ವಿಶ್ವಾಸ ಬರುತ್ತೆ. ವಿಶ್ವಾಸದಿಂದ, ನಂಬಿಕೆಯಿಂದ ನಾವು ಕೆಲಸವನ್ನು ಕೈಗೆತ್ತಿಕೊಂಡಾಗ ಜನರು ನಮ್ಮ ಬಗ್ಗೆ ಆಸ್ಥೆಯನ್ನು ವಹಿಸ್ತಾರೆ, ಸಹಕಾರವನ್ನು ಕೊಡ್ತಾರೆ, ಕೈಯನ್ನು ಜೋಡಿಸ್ತಾರೆ. ಹೀಗಾಗಿ ಆ ವಿಶ್ವಾಸ ನನಗೆ ಇದ್ದಿದ್ದರಿಂದ, ನಮ್ಮ ಕುಟುಂಬಕ್ಕೂ ಇದ್ದಿದ್ದರಿಂದ ಊರಲ್ಲಿ
ಒಳ್ಳೆಯ ಜನ ಮತ್ತು ಊರಿನ ಎಲ್ಲ ಹಿರಿಯರೂ ಈ ರೀತಿ ಶಾಲೆ ಕಟ್ಟಿ ಬೆಳೆಸಿದವರು ಅವರು. ಮೊದಲು ಇಲ್ಲಿ ಡೊನೇಷನ್ ಮಾಡಿದ್ದಾರೆ, 6 ಎಕರೆ ಜಮೀನು ಡೊನೇಷನ್ ಮಾಡಿದ್ದಾರೆ, 4 ಕೊಠಡಿಗಳು ಕಟ್ಟಿಸಿ ಕೊಟ್ಟಿದ್ದರು. ಆಗಿನ ಕಾಲದಲ್ಲೇ ಕಟ್ಟಿಸಿ ಕೊಟ್ಟಿದ್ರಲ್ಲ, ಇದರಿಂದ ಈ ಊರಿನಲ್ಲಿ ಸಹಜವಾಗಿ ಈ ರೀತಿ ಶಾಲೆ ಬಗ್ಗೆ, ಆಸ್ಪತ್ರೆ ಬಗ್ಗೆ, ಸಾಮಾಜಿಕ ಇದ್ರ ಬಗ್ಗೆ ಕಾಳಜಿ ಇದ್ದೇ ಇತ್ತು. ನಾನು ಒಂದು ಸ್ವಲ್ಪ ಅವರಿಗೆ ನೇತೃತ್ವವನ್ನು ವಹಿಸಿ ಅವರಿಗೆ ಬೆಂಬಲ ಕೊಟ್ಟು ಅವರನ್ನು ಸಿದ್ಧ ಮಾಡಿದ್ರಿಂದ ಇದಕ್ಕೆ ಇವತ್ತು ಎಲ್ಲರೂ ಸಹಕಾರವೂ ಇದೆ. ಅಧ್ಯಾಪಕರ ಸಹಕಾರ ಇದೆ, ಅಭಿವೃದ್ಧಿ ಸಮಿತಿಯವರ ಸಹಕಾರ ಇದೆ, ಪೋಷಕರ ಸಹಕಾರ ಇದೆ. ಎಲ್ಲ ಮಕ್ಕಳಂತೂ ತುಂಬಾ ಪ್ರೋತ್ಸಾಹದಿಂದ ಇಲ್ಲಿ ಕಲಿತಾ ಇದ್ದಾರೆ. ಇದು ಸಾಧ್ಯ ಆಗುತ್ತೆ, ಇಚ್ಛೆ ಭಾಳ ಮುಖ್ಯ. ಸರ್, ವಿಶ್ವಮಟ್ಟದ ಶಿಕ್ಷಣ ಎನ್ನುವಂಥ ಒಂದು ಪರಿಕಲ್ಪನೆ ಬಂದರೆ ಇದು ಕೇವಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಪೂರಕವಾಗಿದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಸರ್, ಈ ಕಲ್ಪನೆ ತಪ್ಪು ಎನ್ನುವುದನ್ನು ಸಾಬೀತುಪಡಿಸಲಿಕ್ಕೆ ಈ ಸರ್ಕಾರಿ ಶಾಲೆಯನ್ನು ಮಾದರಿಯಾಗಿ ಇಟ್ಕೊಂಡು ನೀವು ಹೊರಟಿದ್ದೀರಾ. ಇದು ಯಾಕೆ ಇಷ್ಟು ಮುಖ್ಯ ಆಗುತ್ತೆ ಸರ್ ನಿಮ್ಮಲ್ಲಿ? ನೋಡಿ, ಮೊದಲು ಸರ್ಕಾರಿ ಶಾಲೆಗಳೇ ಇದ್ದಿದ್ದು, ಖಾಸಗಿ ಶಾಲೆಗಳು ಇರಲಿಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ನಮ್ಮ ಸಿದ್ಧಗಂಗಾ ಶ್ರೀಗಳು ತರದವರು ಬಡ ಮಕ್ಕಳಿಗೋಸ್ಕರನೇ ಅದು ಕಲ್ಪನೆ ಇಟ್ಟು ಮಾಡಿದ್ದವರು. ಅವರು ವ್ಯಾಪಾರದ ದೃಷ್ಟಿಯಿಂದ ಮಾಡಲಿಲ್ಲ, ಅದಕ್ಕೋಸ್ಕರ ಅನ್ನದಾಸೋಹವನ್ನು ಪ್ರಾರಂಭ ಮಾಡಿದಂಥದ್ದು. ಸರ್ಕಾರಿ ಶಾಲೆ ಒಂದು ದೇಶದಲ್ಲಿ ಅತ್ಯಂತ ಬಹಳ ಮುಖ್ಯವಾದಂಥ ಸಂಗತಿ. ಯಾಕೆಂತ ಹೇಳಿದ್ರೆ ಶಿಕ್ಷಣ, ಸಂಸ್ಕಾರ, ಆರೋಗ್ಯ ಯಾವ ದೇಶದಲ್ಲಿ ಯುವಕರಿಗೆ ಚೆನ್ನಾಗಿ ಸಿಗುತ್ತೋ ಆ ದೇಶ ಸಬಲ ಸದೃಢ ಆಗುತ್ತೆ. ಸರ್ಕಾರ ಈ ದಿಶೆಯಲ್ಲಿ ನನ್ನನ್ನು ಕೇಳಿದರೆ ಉಚಿತವಾದ ಶಿಕ್ಷಣ ಎಲ್ಲ ಹಂತದಲ್ಲೂ ಕೊಡಬೇಕು, ಉತ್ತಮ ಸಂಸ್ಕಾರ ಕೊಡಬೇಕು, ಉತ್ತಮ ವ್ಯಕ್ತಿಗಳ ನಿರ್ಮಾಣ ಮಾಡಬೇಕು, ಸದೃಢ ಆರೋಗ್ಯವನ್ನು ಕೊಡುವಂಥದ್ದು ಆಗಬೇಕು ಯುವಕರಿಗೆ. ಆಗ ಆ ದೇಶ ಚೆನ್ನಾಗಿ ಆಗುತ್ತೆ. ವಿವೇಕಾನಂದರು ಒಂದು ಕಡೆಗೆ ಹೇಳ್ತಾರೆ, ಒಂದು ದೇಶದ ನಿಜವಾದಂಥ ಶಕ್ತಿ ಯಾವುದು ಅಂತ ಹೇಳಿದರೆ ಆ ದೇಶದಲ್ಲಿ ಎಷ್ಟು ಮದ್ದುಗುಂಡುಗಳಿದೆ, ಸೈನಿಕರಿದ್ದಾರೆ, ಶಸ್ತ್ರಾಸ್ತ್ರಗಳಿದ್ದಾರೆ, ಇದಲ್ಲ. ಸಾಮಾನ್ಯ ವ್ಯಕ್ತಿನಲ್ಲಿ ಆ ದೇಶದ ಬಗ್ಗೆ, ಸಮಾಜದ ಬಗ್ಗೆ ಗೌರವ ಇದೆ ಮತ್ತು ದೇಶಭಕ್ತಿ ಇದೆ, ಅದು ನಿಜವಾದಂಥ ಅಂತಃಶಕ್ತಿ ಅಂತ ಹೇಳ್ತಾರೆ. ಇಂತಹ ಯುವಕರನ್ನು ತಯಾರು ಮಾಡೋಂಥ ಕೇಂದ್ರಗಳು ಶಾಲೆಗಳು. ಸರ್ಕಾರ ಮೊದಲಿಂದಲೂ ಇದನ್ನು ಮಾಡ್ಕೊಂಡು ಬಂದಿದೆ. ಆದರೆ ಅದರ ಕಡೆಗೆ ಹೆಚ್ಚು ಗಮನ ಕೊಟ್ಟು ಉತ್ತಮ ಶಿಕ್ಷಣ ಕೊಟ್ಟು ವ್ಯಕ್ತಿತ್ವ ನಿರ್ಮಾಣ ಮಾಡೋದರಲ್ಲಿ ಸರ್ಕಾರಿ ಶಾಲೆಗಳು ಸಾಧ್ಯ. ಯಾಕೆಂದರೆ ಇವತ್ತಿಗೂ ಸಹ ಸರ್ಕಾರಿ ಶಾಲೆಗಳಲ್ಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳು, ಅದರಲ್ಲೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳು ಕಲಿತಾ ಇರೋವಂಥದ್ದು ಸರ್ಕಾರಿ ಶಾಲೆಗಳಲ್ಲಿ. ಆ ಸಮಾಜ ಸದೃಢ ಆದಾಗ, ಸಬಲ ಆದಾಗ ಒಂದು ಬಲಿಷ್ಠವಾದಂಥ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾರು ಆರ್ಥಿಕ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅವರನ್ನು ಕಣ್ಣು ಮುಂದೆ ಇಟ್ಕೊಂಡು ಸರ್ಕಾರಿ ಶಾಲೆಗಳು ಮಾಡಬೇಕು. ಎಲ್ಲರೂ ದೇಣಿಗೆ ಕೊಟ್ಟು ಅಷ್ಟೊಂದು ಶುಲ್ಕ ಕೊಟ್ಟು ಓದಲಿಕ್ಕೆ ಕಷ್ಟ. ಹಾಗಾಗಿ ಸಾಮಾನ್ಯ ಜನರಿಗೂ ಇದು ಸವಲತ್ತು ಸಿಗಬೇಕು. ಸಾಮಾನ್ಯವಾಗಿ ಹೇಳ್ತಾರೆ, ದ ಸ್ಟ್ರೆಂತ್ ಆಫ್ ದಿ ಚೈನ್ ಲೈಸ್ ಇನ್ ಇಟ್ಸ್ ವೀಕೆಸ್ಟ್ ಲಿಂಕ್ ಅಂತ. ಒಂದು ದುರ್ಬಲ ಕೊಂಡಿನಲ್ಲಿ ಆ ಸರಪಳಿಯ ಶಕ್ತಿ ಇದೆ. ಹಾಗೆ ದುರ್ಬಲ ಸಮಾಜ ಸಬಲ ಸಮಾಜ ಆದಾಗ ಮಾತ್ರ ಸದೃಢ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಇಂಥವರಿಗೆ ನಾವು ಉತ್ತಮ ಶಿಕ್ಷಣ ಕೊಡಬೇಕು. ಅದರಿಂದ ನಾವು ಉತ್ತಮವಾದ ದೇಶವನ್ನು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅನ್ನೋವಂಥದ್ದು ನಮ್ಮ ಕಲ್ಪನೆ ಅಷ್ಟೇ ಅಲ್ಲ, ಸತ್ಯನೂ ಹೌದು. ಆದ್ದರಿಂದ ಈ ಒಂದು ವಿಶ್ವಾಸದಿಂದ ನಾನು ಪ್ರಾರಂಭ ಮಾಡಿದೆ. ಸರ್, ಈಗ ಪ್ರತಿಯೊಬ್ಬ ನಾವು ಶಿಕ್ಷಕರಾಗಿರ್ಬೋದು, ಇತರ ಸಿಬ್ಬಂದಿಗಳ ಮನೋಭಾವದಲ್ಲಿ ಬದಲಾವಣೆಗಳು ಬರಬೇಕು. ಯಾಕಂದರೆ ಈ ನಿಮ್ಮ ಒಂದು ಪ್ರಗತಿಪರ ಶೈಕ್ಷಣಿಕ ಸಂಸ್ಥೆ ಅನ್ನೋಂಥ ಏನು ಕಾನ್ಸೆಪ್ಟ್ ಏನಿದೆ, ಇದು ಇವ್ರ ಮೇಲೆ ಹೇರಿದಾಗ ಆವಾಗ ಯಾವ ರೀತಿಯ ಸವಾಲುಗಳನ್ನು ಎದುರಿಸಿದ್ರಿ ಸರ್? ಒಂದು ಹೇರೋದು ಅಂತ ಅಲ್ಲ, ಅವರ ಮನಸ್ಸನ್ನು ತಿದ್ದೋದು ಅಂತ ಇಟ್ಕೊಳ್ಬೋದು. ಪರಿಸರ ಹೇಗಿರುತ್ತೋ ಜನರನ್ನು ಅದಕ್ಕೆ ಹೊಂದ್ಕೊಳ್ತಾರೆ. ನಾವು ಆ ರೀತಿಯಾದಂಥ ಉತ್ತಮ ವಾತಾವರಣ, ಉತ್ತಮ ಪರಿಸರವನ್ನು ಕಲ್ಪಿಸಿದಾಗ ಎಲ್ಲರೂ ಅದಕ್ಕೆ ಹೊಂದ್ಕೊಳ್ತಾರೆ. ಶಿಕ್ಷಕರಲ್ಲೂ ಅತ್ಯಂತ ಪ್ರತಿಭಾವಂತ, ಸಾಮರ್ಥ್ಯವಂತ ಶಿಕ್ಷಕರಿದ್ದಾರೆ. ಅವರಿಗೆ ಅವಕಾಶ ಕಲ್ಪಿಸಿಕೊಟ್ಟಾಗ ಅವರು ಇನ್ನಷ್ಟು ಚೆನ್ನಾಗಿ ಮಾಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಪ್ರತಿಭೆ ಇದೆ, ಅದನ್ನು ಅರಳಿಸ್ತಕ್ಕಂಥದ್ದು ಶಿಕ್ಷಣದ ದೊಡ್ಡ ಕೆಲಸ. ಹಾಗಾಗಿ ಇಲ್ಲಿನ ಅಧ್ಯಾಪಕರಿರ್ಬೋದು, ಒಂದು ಸರ್ಕಾರಿ ಮಾನಸಿಕತೆ ಅನ್ನೋದು ಸಾಮಾನ್ಯವಾಗಿ ಬೆಳೆದಿರುತ್ತೆ. ಯಾಕೆಂತ ಹೇಳಿದ್ರೆ ಅವರಿಗೆ ಸಾಕಷ್ಟು ಸ್ಯಾಲ್ರಿ ಬರುತ್ತೆ ಮತ್ತು ಇದು ಇರುತ್ತೆ, ಮತ್ತು ಅವರಿಗೆ ಮುಕ್ತ ಸ್ವಾತಂತ್ರ್ಯತೆ ಅನ್ನೋಂಥದ್ದು ಇರೋದಿಲ್ಲ. ಯಾವುದೋ ನಿಬಂಧನೆಗಳಿಗೆ ಒಡ್ಪಟ್ಟಿರ್ತಾರೆ. ಅವರಿಗೆ ನೀವು ಇದನ್ನು ಮಾಡಬಲ್ಲರಿ, ಇದನ್ನು ಮಾಡಬೇಕು ಅನ್ನೋವಂಥ ವಾತಾವರಣ ಕಲ್ಪಿಸಿದಾಗ ಅವರೂ ಬದಲಾವಣೆ ಆಗ್ತಾರೆ. ಎರಡನೇ ಭಾಗದಲ್ಲಿ ಉದಾಹರಣೆಗಳು ಭಾಳ ಮುಖ್ಯ ಆಗುತ್ತೆ.
ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಹೇಳ್ತೀವಿ, ನಾವೇ ಬರೋಲ್ಲ. ಅನೇಕ ಬಾರಿ ಕಾಯಿಸ್ತೀವಿ. ಹಾಗೆಯೇ ಸುಳ್ಳು ಹೇಳಬಾರ್ದು ಅಂತ ಹೇಳ್ತೀವಿ, ನಾವೇ ಸುಳ್ಳು ಹೇಳ್ತೀವಿ. ಹಾಗೆಯೇ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು ಅಂತ ಹೇಳ್ತೀವಿ, ನಾವೇ ಗಲೀಜು ಮಾಡ್ತೀವಿ. ಇದಿಲ್ಲದೆ ಅದನ್ನು ಅನುಸರಿಸೋ ಥರ ಆಗಬೇಕು. ನಾನು ಮೊದಲು ಸಮಯಕ್ಕೆ ಸರಿಯಾಗಿ ಬರ್ತೀನಿ, ನಾನು ಪಾಠ ಚೆನ್ನಾಗಿ ಮಾಡ್ತೀನಿ. ಅದು ಅಭಿವೃದ್ಧಿ ಸಮಿತಿನವ್ರು ಇರ್ಬೋದು, ಶಾಲೆಯ ಮುಖ್ಯ ಶಿಕ್ಷಕರು ಇರ್ಬೋದು, ಪೋಷಕರು ಇರ್ಬೋದು, ಊರಿನ ಜನ ಇರ್ಬೋದು. ಇವರೆಲ್ಲರನ್ನೂ ಹೇಗೆ ನೋಡ್ಕೊಳ್ತಾರೆ, ಹೇಗೆ ಅವರ ಜೊತೆಗೆ ಒಂದು ಪ್ರೀತಿ ವಾತ್ಸಲ್ಯದಿಂದ ನಡ್ಕೊಳ್ತಾರೆ, ಆಗ ಆ ವಾತಾವರಣವನ್ನು ನಿರ್ಮಾಣ ಮಾಡೋದು ಇದೊಂದು ಹೊರೆ ಅಂತ ಅನ್ನಿಸಬಾರ್ದು. ಇದು ಸಹಜವಾಗಿ ಆನಂದವಾಗಿ ಮಾಡೋವಂಥ ಸಂಗತಿ. ಇದು ಯಾವ ಕೆಲಸ ಆನಂದದಲ್ಲಿ ಮಾಡ್ತಾರೆ, ಇಷ್ಟಪಟ್ಟು ಮಾಡ್ತಾರೆ, ಅದರಲ್ಲಿ ಯಶಸ್ಸೂ ಇದೆ, ಕಷ್ಟವೂ ಆಗೋದಿಲ್ಲ. ಹಾಗಾಗಿ ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿ ಯಶಸ್ವಿಯಾಗಿದೆ. ಸರ್, ನಿಮ್ಮ ಶೈಕ್ಷಣಿಕ ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಮಾನರು ಹಾಗೂ ತಮ್ಮ ಕನಸುಗಳನ್ನು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎನ್ನುವಂಥ ಆತ್ಮವಿಶ್ವಾಸವನ್ನು ಹೇಗೆ ಮೂಡಿಸ್ತಾ ಇದ್ದೀರಾ? ಪ್ರತಿಯೊಬ್ಬ ವಿದ್ಯಾರ್ಥಿಯ ಮೇಲೆ ಹೇಗೆ ಅದನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಸರ್? ನಮ್ಮ ಕಲ್ಪನೆಯೇ ಆಗಿದೆ. ವಯಂ ಅನ್ಮೃತಸ್ಯ ಪುತ್ರಾಹ ಅಂತ ನಾವು ಕರಿತೀವಿ. ನಮ್ಮಲ್ಲಿ ಎಲ್ಲರೂ ಸಹ ಭಗವಂತನ ಅಂಶ ಇದ್ದೇ ಇದೆ ಅಂತ. ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ಆ ಪ್ರತಿಭೆಯನ್ನು ಗುರುತಿಸಿ ಅರಳಿಸುವಂಥದ್ದು ಶಿಕ್ಷಕರ ಕೆಲಸ ಅಥವಾ ಪೋಷಕರ ಕೆಲಸ. ಪ್ರತಿಯೊಬ್ಬರೂ ಡಿಗ್ರಿ ಮಾಡ್ತಾರೆ ಅನ್ನೋದಕ್ಕಿಂತ ಯಾರಿಗೋ ಕ್ರೀಡೆಯಲ್ಲಿ ಆಸಕ್ತಿ ಇದೆ, ಯಾರಿಗೋ ಬೇರೆ ಬೇರೆ ಪ್ರತಿಭೆನೇ ಇರುತ್ತೆ. ಅದು ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ಕ್ರೀಡೆ ಇರ್ಬೋದು, ಇನ್ಯಾವುದೇ ಸಂಗತಿಗಳು ಇರ್ಬೋದು. ಶಿಕ್ಷಣದ ಜೊತೆಗೆ ಅವರ ಪ್ರತಿಭೆಯನ್ನು ಗುರುತಿಸಿ ಅರಳಿಸಿದಾಗ ಅವ್ರಿಗೆ ಆಸಕ್ತಿ ಉಂಟಾಗುತ್ತೆ. ಅವರನ್ನು ನಾವು ಇದನ್ನು ಪ್ರೋತ್ಸಾಹ ಕೊಡಬೇಕು. ಆ ಪ್ರೋತ್ಸಾಹ ಕೊಟ್ಟಾಗ ಅದೆಲ್ಲ ಬೆಳೆಯುತ್ತೆ. ಮತ್ತು ಅದೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಅವರಲ್ಲಿ ಪ್ರೀತಿ ವಾತ್ಸಲ್ಯದಿಂದ ವರ್ತನೆ ಮಾಡಿದಾಗ, ಅವರನ್ನು ಹತ್ತಿರದಿಂದ ನಾವು ಇಂಟ್ರ್ಯಾಕ್ಷನ್ಸ್ ಮಾಡಿದಾಗ ಮಾಡುತ್ತೆ. ಇದಕ್ಕೆ ಕಾರಣವೂ ಇದೆ. ಈಗ 5 ಸಬ್ಜೆಕ್ಟ್ನಲ್ಲಿ ಯಾರು ಟೀಚರ್ಸು ಇದ್ದಾರೆ, ಅವರು ಚೆನ್ನಾಗಿ ಪಾಠ ಮಾಡೋದ್ರಿಂದ 100% ರಿಸಲ್ಟ್ ಬಂದಿದೆ. ಬರೀ ಪಾಠ ಮಾಡೋದು ಮುಖ್ಯ ಅಲ್ಲ, ಅವ್ರ ಜೊತೆಗೆ ಒಡನಾಟ ಹೇಗಿರುತ್ತೆ, ಅವ್ರಿಗೆ ಹೇಗೆ ಪ್ರೇರೇಪಿಸ್ತೀವಿ, ಹೇಗೆ ಇನ್ವಾಲ್ವ್ ಮಾಡ್ತೀವಿ, ಇದು ಭಾಳ ಮುಖ್ಯ. ಹಾಗಾಗಿ ಈ ಒಂದು ವಾತಾವರಣ ಸೃಷ್ಟಿಸಿದಾಗ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ಬೆಳೀತಾರೆ ಮತ್ತು ಒಳ್ಳೆಯ ವಿದ್ಯಾವಂತರಾಗ್ತಾರೆ ಮತ್ತು ಉತ್ತಮವಾದಂಥ ಸಾಧನೆ ಮಾಡಲಿಕ್ಕೂ ಆಗುತ್ತೆ. ಅವ್ರ ಮುಂದೆ ಗುರಿ ಇಡಬೇಕು. ಆ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಅವರು ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾರೆ. ಯಾರ ಕಣ್ಣು ಮುಂದೆ ದೊಡ್ಡ ದೊಡ್ಡ ಗುರಿಗಳಿದೆಯಾ, ಅವರು ಸಾಧನೆಯನ್ನು ಮಾಡೋದಕ್ಕೆ ತಮ್ಮನ್ನು ತಾವು ಸಿದ್ಧ ಮಾಡ್ಕೊಳ್ತಾರೆ. ಆ ಸಿದ್ಧ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಪೂರಕವಾದಂಥ ವಾತಾವರಣ ಕಲ್ಪಿಸೋದು, ಸಹಕಾರ ಕೊಡೋದು, ಪ್ರೋತ್ಸಾಹ ಕೊಟ್ಟಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇದು ಸಾಬೀತಾಗಿರೋವಂಥ ಸಂಗತಿ. ಸರ್, ಯಾವಾಗಲೂ ಅಭಿವೃದ್ಧಿಯ ಹಿಂದೆ ಇರುವ ನೀವು, ನಿಮ್ಮ ಶೈಕ್ಷಣಿಕ ಸಂಸ್ಥೆಯ ಅಭಿವೃದ್ಧಿಯ ನಂತರ ವಿದ್ಯಾರ್ಥಿಗಳು ತಮ್ಮ ಬಗ್ಗೆ ಹೊಂದಿರುವಂಥ ದೃಷ್ಟಿಕೋನದಲ್ಲಿ ನೀವು ಗಮನಿಸಿದಂಥ ಅತ್ಯಂತ ದೊಡ್ಡ ಬದಲಾವಣೆ ಯಾವುದು ಸರ್? ನೋಡಿ, ಮಕ್ಕಳು ನಮ್ಮನ್ನು ನೋಡಿದರೆ ಅತ್ಯಂತ ಪ್ರೀತಿಯಿಂದ ಕಾಣ್ತಾರೆ, ಗೌರವದಿಂದ ಕಾಣ್ತಾರೆ, ಹತ್ತಿರ ಓಡಿ ಬಂದು ಬರ್ತಾರೆ. ಇದು ಆದಾಗ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ಈಗ ತಾಯಿ ಮಕ್ಕಳನ್ನು ಪ್ರೀತಿಸ್ತಾರೆ, ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ತಾರೆ, ಅವರ ಬಗ್ಗೆ ಪೂರ್ಣ ಯೋಚನೆ ಮಾಡ್ತಾರೆ. ಮಕ್ಕಳು ಇದನ್ನು ಗಮನಿಸ್ತಾರೆ, ನಮ್ಮ ಬಗ್ಗೆ ಯೋಚನೆ ಮಾಡಿ ನಮ್ಮ ಬಗ್ಗೆ ಕೆಲಸ ಮಾಡ್ತಾರೆ ಅಂತ ಹೇಳಿದಾಗ, ನಮ್ಮನ್ನು ಪ್ರೀತಿಯಿಂದ ಕಾಣ್ತಾರೆ ಅಂತ ಹೇಳಿದಾಗ ಅವರು ನಮಗೆ ಅಷ್ಟೇ ಮಾಡ್ತಾರೆ. ಅಷ್ಟೇ ಅಲ್ಲ, ನಮ್ಮ ಬಗ್ಗೆ ಕಾಣೋದಕ್ಕಿಂತ ಸಂಸ್ಥೆಯ ಬಗ್ಗೆಯೂ ಕಾಣಬೇಕು. ಉದಾಹರಣೆ ಹೇಳ್ತೀನಿ. ಇಲ್ಲೊಂದು ಕಾರ್ಯಕ್ರಮ ನಡೀತು, ನನ್ನ ಪಕ್ಕದಲ್ಲಿ ಸ್ವಾಮೀಜಿಗಳು ಕೂತಿದ್ರು, ನಾನು ಕೂತಿದ್ರು. ಬಂದವರೆಲ್ಲ ಸ್ವಾಮೀಜಿಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗೋರು. ಇಬ್ಬರು ಹುಡುಗಿಯರು ಸ್ವಾಮೀಜಿಗಳಿಗೆ ನಮಸ್ಕಾರ ಮಾಡಿದೆ, ನಮಗೆ ನಮಸ್ಕಾರ ಮಾಡಿದರು. ನಾನು ಕೇಳಿದೆ ಅವ್ರಿಗೆ, ಏನು ನೀವು ಸ್ವಾಮೀಜಿಗಳು ನಮಸ್ಕಾರ? ಇಲ್ಲ ಸರ್, ನೀವೇ ನಮಗೆ ಪ್ರೇರಣೆ. ಈ ಶಾಲೆಯಲ್ಲಿ ಓದೋರು, ನಾನೀಗ CA ಓದ್ತಾ ಇದ್ದೀನಿ, ಇವಳು ಅಡ್ವೊಕೇಟ್ ಓದ್ತಾ ಇದ್ದಾರೆ. ನಾವಿಬ್ಬರೂ ನಮ್ಮ ವಿದ್ಯಾಭ್ಯಾಸ ಆದ ನಂತರ ಈ ಶಾಲೆಗೆ ನಿಮ್ಮ ಥರನೇ ನಾವು ಏನಾದರೂ ಮಾಡಬೇಕು ಅಂತ ಹೇಳಿದ್ರು. ಇದಕ್ಕಿಂತ ದೊಡ್ಡದು ಏನು ಬೇಕು? ಈ ಊರಿಗೋಸ್ಕರ, ಈ ಶಾಲೆಗೋಸ್ಕರ ನಾವು ಅನೇಕ ಋಣಗಳಿದೆ. ತಂದೆ ತಾಯಿ ಋಣ ಇರ್ಬೋದು, ಗುರುವಿನ ಋಣ ಇರ್ಬೋದು, ಋಷಿಯ ಋಣ ಇರ್ಬೋದು. ಹಾಗೆಯೇ ಸಮಾಜದ ಋಣ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ರೀತಿ ಇಲ್ಲಿನ ವಿದ್ಯಾರ್ಥಿಗಳು ತಯಾರಾಗ್ತಾ ಇದ್ದಾರೆ. ಅದು ನಮಗೆ ಸಂತೋಷ ಕೊಡುವಂಥ ಸಂಗತಿ. ಸರ್, ಸಮಯ ಮತ್ತು ಅನುಭವದಿಂದ ಅಂತ ಒಂದು ಕಲಿತಂತಹ ಪಾಠ, ಈ ವಿಚಾರ ಮೊದಲೇ ತಿಳಿದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸುವಂಥ ಯಾವುದಾದ್ರೂ ಒಂದು ವಿಷಯ ಇದ್ದರೆ ಹೇಳ್ಬೋದು ಸರ್? ಅದು ಅನಿಸಾರುತ್ತೆ, ಆದರೆ ಅವಕಾಶಗಳು ಬರಬೇಕು. ಸುವರ್ಣ ಮಹೋತ್ಸವ ಒಂದು ಅವಕಾಶ ಆಯಿತು.
ಹಾಗಾಗಿ ಅವತ್ತಿಂದ ಇದನ್ನು ಪ್ರಾರಂಭ ಮಾಡಿದ್ವಿ. ನಾವು ಬೇರೆ ಬೇರೆ ಕಡೆಗೆಲ್ಲನೂ ಮಾಡಿದ್ವಿ ಈ ರೀತಿಯ ಸೇವಾ ಸಂಸ್ಥೆಗಳನ್ನು. ಬೆಂಗಳೂರಿನ ಎಲ್ಲ ಸೇವಾ ಬಸ್ತಿಗಳಲ್ಲಿ ಮಾಡ್ತಾಯಿದ್ದೀವಿ. ಯಾರು ನೆಲೆ ಅಂಥೇಳಿ ನಾವು ಕರಿತೀವಿ, ಯಾರು ಚಿಂದ್ಯಾಯ ಮಕ್ಕಳಿದ್ದಾರೆ ಅಂಥವ್ರಿಗೆ ಮಾಡ್ತಾಯಿದ್ದೀವಿ. ಬೇರೆ ಬೇರೆ ಕಡೆಗೆಲ್ಲ ಸೇವೆ ಮಾಡ್ತಾಯಿದ್ದೆ. ಇಲ್ಲಿ ಅವಕಾಶಕ್ಕೆ ಬಂತು. ಆ ಅವಕಾಶದಿಂದ ನಾವು ತೊಡ್ಕೊಂಡಿದ್ವಿ. ಭಗವಂತನ ಇದು ಮತ್ತು ಎಲ್ಲರ ಸಹಕಾರದಿಂದ ಎಲ್ಲ ಮಾಡಲಿಕ್ಕೆ ಆಗಿದೆ. ನಾನೇ ಮಾಡಿದ್ದೀನಿ ಅನ್ನೋದಕ್ಕಿಂತ ನಾವೆಲ್ಲರೂ ಸೇರಿ ಮಾಡಿದ್ದೀವಿ ಅನ್ನೋಂಥದ್ದು ಭಾಳ ಮುಖ್ಯ ಅಂತ ನನಗನ್ಸುತ್ತೆ. ಸರ್, ಪ್ರತಿಯೊಂದು ದೊಡ್ಡ ಪರಿವರ್ತನೆಯ ಸಂದರ್ಭದಲ್ಲಿ ಅನುಮಾನಗಳ ಕ್ಷಣಗಳು ಕೆಲವೊಮ್ಮೆ ಇರ್ತವೆ. ಯಾಕಂದರೆ ಈ ಗುರಿಯನ್ನು ಸಾಧಿಸುವುದು ಭಾಳ ಕಷ್ಟ ಆಗ್ಬೋದಾ ನಮ್ಮಲ್ಲಿ, ಅಥವಾ ಸವಾಲುಗಳು ಭಾಳಷ್ಟು ಬರ್ಬೋದಾ? ಈ ಥರ ಯಾವುದಾದ್ರೂ ಒಂದು ಸನ್ನಿವೇಶ ನಿಮ್ಮಲ್ಲಿ ಬಂದಿತ್ತಾ ಸರ್? ನಾವು ಆ ರೀತಿ ನೆಗೆಟಿವ್ ಥಿಂಕಿಂಗ್ ಇಟ್ಕೊಳ್ಳೇಬಾರ್ದು. ಸಾಧನೆ ಮಾಡುವಂಥವ್ರು ಯಾವಾಗಲೂ ನಾನು ಮಾಡಬಲ್ಲೆ ಅನ್ನೋವಂಥ ವಿಶ್ವಾಸ ಇಟ್ಕೊಳ್ಬೇಕು. ಸವಾಲುಗಳು, ಬೇರೆ ಬೇರೆ ಸಮಸ್ಯೆಗಳು ಸಹಜ. ಅದನ್ನು ಮೆಟ್ಟಿ ನಿಂತಾಗ ಮಾತ್ರ ನಾವು ಸಾಧನೆ ಮಾಡಲಿಕ್ಕಾಗುತ್ತೆ. ಇದು ಕಳೆದ 56 ವರ್ಷದಲ್ಲಿ ನನಗೆ ಅನುಭವ ಆಗಿದೆ. ಹಾಗಾಗಿ ನಮ್ಮಲ್ಲಿ ಇರತಕ್ಕಂಥ ಅಚಲವಾದ ನಂಬಿಕೆ, ದೃಢವಾದ ವಿಶ್ವಾಸ ನಮ್ಮನ್ನು ಯಶಸ್ಸಿಗೆ ಕೊಂಡೊಯ್ತದೆ. ಅಂಥ ವಿಶ್ವಾಸ ಇದನ್ನು ಇಟ್ಕೊಂಡಿದ್ದರಿಂದ ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗಿದೆ. ಸರ್, ಈಗ ಶಾಲೆಯ ಚಿತ್ರಣವನ್ನು ಬದಲಿಸಿದಂಥ ಮಹಾನರಿಗೆ ವಿದ್ಯಾರ್ಥಿಗಳಿಂದ ಏನಾದರೂ ಕಲ್ತ್ಕೋಬೇಕು ಏನಾದರೂ ಅನಿಸುತ್ತೆ ಸರ್ ಇಲ್ಲಿ ಬಂದಾಗ, ಈ ಜಾಗಗಳಲ್ಲಿ ಓಡಾಡುವಾಗ? ಖಂಡಿತವಾಗ್ಲೂ ಲರ್ನಿಂಗ್ ಈಸ್ ದಿ ಕಂಟಿನ್ಯೂಯಸ್ ಪ್ರೋಸೆಸ್ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿನೂ ನಿತ್ಯ ನಿಯಮಿತವಾಗಿ ಕಲಿತಕ್ಕಂಥದ್ದು ಇರುತ್ತೆ. ಪ್ರತಿಯೊಬ್ಬರಿಂದಲೂ ಇರುತ್ತೆ. ಮಕ್ಕಳು ದೇವರಿದ್ದ ಹಾಗೆ. ಅನೇಕ ಬಾರಿ ಅವರು ಮುಕ್ತವಾಗಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ ಕೇಳಿದಾಗ ನಮಗೆ ಕಲ್ತ್ಕೊಳ್ತೀವಿ. ಮತ್ತು ಮಕ್ಕಳು ಅನೇಕರು ಇಲ್ಲಿ ಬರ್ತಾರೆ, ಬೇರೆ ಬೇರೆ ವರ್ಗದಿಂದ ಬರ್ತಾರೆ, ಬೇರೆ ಬೇರೆ ಸ್ತರದಲ್ಲಿ ಇರೋವಂಥವ್ರು ಬರ್ತಾರೆ, ಬಡತನದಲ್ಲಿರೋರು, ಶ್ರೀಮಂತರಿರ್ತಾರೆ. ಎಲ್ಲರನ್ನೂ ಗಮನಿಸಿದಾಗ ಯಾರು ದುರ್ಬಲರಿರ್ತಾರೆ ಅವರನ್ನು ಸಬಲ ಮಾಡೋದು ಹೇಗೆ, ಯಾರು ಚೆನ್ನಾಗಿರ್ತಾರೆ ಅವರನ್ನು ಸಹ ಪ್ರೋತ್ಸಾಹಿಸಿ ಇವ್ರ ಜೊತೆಯಲ್ಲಿ ಜೋಡಿಸ್ಕೊಂಡು ಹೋಗೋದು ಹೇಗೆ ಅನ್ನೋದನ್ನು ನಾವು ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ಕಲಿತಾ ಇರ್ತೀವಿ. ಮತ್ತು ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಅವನ ಮೇಲೆ ಥರ ದೃಷ್ಟಿಯಿಂದ ಏನೇನು ಮಾಡಬೇಕು ಅನ್ನೋದನ್ನು ಕಲಿತೀವಿ. ನಾನು ಅನೇಕ ಸಾರಿ ವಿದ್ಯಾಪಕರಿಗೆ ಹೇಳ್ತೀನಿ, ನಾವು ಕಲಿತಿದ್ರೆ ಸಾಲದು, ಆ ವಿದ್ಯಾರ್ಥಿಯನ್ನು ನೋಡಿ ಅವನಿಗೆ ಹೇಗೆ ಕಲಿಸಬೇಕು ಅನ್ನೋದು ನಾವು ಪ್ರತಿನಿತ್ಯ ಕಲಿಬೇಕು ಅಂತ ಹೇಳಿ. ಅದು ಒಂದು ಭಾಗ. ಮತ್ತು ಎರಡನೇದು, ಜ್ಞಾನಾರ್ಜನೆ ಮಾಡಬೇಕಾದ್ರೆ ನಾನು ಅನೇಕ ಸಾರಿ ಉದಾಹರಣೆ ಕೊಡ್ತೀನಿ. ಓವರ್ ಹೆಡ್ ಟ್ಯಾಂಕ್ನಲ್ಲಿ ನೀರಿದ್ದಾಗ ನಾವು ಎಲ್ಲಿ ಬೇಕಾದರೂ ಟ್ಯಾಪ್ ತಿರುಗಿದ್ರೆ ನೀರು ಬರುತ್ತೆ. ಹಾಗೆ ನಮ್ಮ ಓವರ್ ಹೆಡ್ ಟ್ಯಾಂಕ್ನಲ್ಲಿ ಅಧ್ಯಯನ ಇದ್ದಾಗ ನಾವು ಮಕ್ಕಳಿಗೆ ಕಲಿಸಿಕೊಡ್ಲಿಕ್ಕಾಗುತ್ತೆ. ಹಾಗಾಗಿ ನೋಡುವುದರಿಂದ, ಓದುವುದರಿಂದ, ತಿಳ್ಕೊಳ್ಳೋದ್ರಿಂದ, ಸಂಭಾಷಣೆ ಮಾಡೋದರಿಂದ ನಾವು ಸದಾ ಕಾಲ ಕಲಿತೀವಿ. ಮಕ್ಕಳ ಜೊತೆ ಸಂಭಾಷಣೆ ಮಾಡ್ತೀವಿ. ಇವಾಗ ನೋಡಿ, ಮಕ್ಕಳ ಜೊತೆ ನಾನು ಮಾತನಾಡಿದಾಗ ಕಾಲೇಜ್ನಲ್ಲಿ ಓದೋಂಥ ವಿದ್ಯಾರ್ಥಿನಿಯರು ಹೇಳಿದರು, ಸರ್ ನಾನು ಬೇರೆಯವ್ರ ಮನೆಯಲ್ಲಿದ್ದೀನಿ, ಬೆಳಗ್ಗೆ ಕ್ಯಾರಿಯರ್ ತರೋಕ್ಕಾಗಲ್ಲ, ನಮ್ಮಮ್ಮ ಕೂಲಿ ಹೋಗ್ತಾರೆ, ಅಷ್ಟೊತ್ತಿಗೆ ಅಡುಗೆ ಮಾಡಿರಲ್ಲ ಅಂತ. ಅಂದರೆ ಬೆಳಗ್ಗೆ ಬಂದು ಮಕ್ಕಳು 4:30ವರೆಗೂ ಉಪವಾಸ ಇದ್ದರೆ ಅವ್ರು ಹೇಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಶಿಕ್ಷಣದ ಬಗ್ಗೆ? ಆಗ ಅವರು ಹೇಳಿದರು, ಮಧ್ಯಾಹ್ನ ಊಟ ಕೊಟ್ಟರೆ ಸರಿ ಇರುತ್ತೆ ಅಂತ. ನಾವು ಆಮೇಲೆ ಯೋಚನೆ ಮಾಡಿ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮಿಡ್ ಡೇ ಮೀಲ್ ಇಲ್ಲ. ಈಗ ನಾವು ಕಳೆದ 8 ವರ್ಷದಿಂದ 200 ಮಕ್ಕಳಿಗೆ ಮಧ್ಯಾಹ್ನದ ಹೊತ್ತು ಉಚಿತವಾಗಿ ಊಟವನ್ನು ಕೊಡ್ತೀವಿ. ಅವರೆಲ್ಲ ಆನಂದದಲ್ಲಿದ್ದಾರೆ. ಈಗ ಇದು ಒಂದು ಬೆಳೆಯುವಂಥ ವಯಸ್ಸು, ಶರೀರ ಸದೃಢ ಆಗಬೇಕು, ಅವ್ರಿಗೆ ಒಳ್ಳೆಯ ಆಹಾರ ಸಿಗಬೇಕು, ಪೌಷ್ಟಿಕ ಆಹಾರ. ಆ ದೃಷ್ಟಿಯಿಂದ ಯೋಚನೆ ಮಾಡ್ತೀವಿ. ಮತ್ತು ಇನ್ನೂ ಅನೇಕ ಬಾರಿ ಇಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಮಕ್ಕಳು ಬೀಳೋರು, 2 ನಿಮಿಷ 3 ನಿಮಿಷ ನಿಂತ್ಕೊಳ್ಳೋಕ್ಕಾಗ್ತಿಲ್ಲಲ್ಲ. ಅದನ್ನು ಗಮನಿಸಿದಾಗ ನಾವು ಇವರಿಗೆ ಶಾರೀರಿಕ ಕ್ಷಮತೆ ಬೆಳೆಸಬೇಕು ಅಂಥೇಳಿ ಈಗ ನಾವೇ ಒಬ್ಬರನ್ನ ನೇಮಕ ಮಾಡಿಕೊಂಡು ಕ್ರೀಡೆಗಳನ್ನು, ಸ್ಪೋರ್ಟ್ಸ್ ಇದು ಎಲ್ಲ ನಾವು ಮಾಡ್ತಾಯಿದ್ದೀವಿ. ಅವರಿಗೆ ಕ್ರೀಡೆ ವಸ್ತುಗಳನ್ನು ತಂದು ಕೊಟ್ಟಿದ್ದೀವಿ. ಇಲ್ಲಿ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿದ್ವಿ, ಬಾಸ್ಕೆಟ್ಬಾಲ್ ನಿರ್ಮಾಣ ಮಾಡಿದ್ವಿ. ಇವತ್ತು 50-60 ಜನ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋದರು, 5-6 ಜನ ಪ್ರಾಂತದ ಮಟ್ಟಕ್ಕೆ ತಯಾರಾದರು. ಹೀಗಾಗಿ ಶಾರೀರಿಕ ಕ್ಷಮತೆ ಹೆಚ್ಚಿಸೋ ದೃಷ್ಟಿಯಿಂದ, ಅವರ ಮಾನಸಿಕತೆಯನ್ನು ಹೆಚ್ಚಿಸೋ ದೃಷ್ಟಿಯಿಂದ, ಅವರಿಗೆ ಉತ್ಸಾಹ ಹೆಚ್ಚೋ ದೃಷ್ಟಿಯಿಂದ ಅವರೊಡನೆ ಇದಾದಾಗ ನಮ್ಗೆ ಅನೇಕ ಫೀಡ್ಬ್ಯಾಕ್ ಸಿಗುತ್ತೆ. ಅದರಿಂದ ನಾವು ಇಲ್ಲಿ ಅನೇಕ ಸಂಗತಿಗಳನ್ನು ಮಾಡ್ತೇವೆ. ಈಗ ಹೆಣ್ಮಕ್ಳೆಲ್ಲ ಹೇಳಿದ್ರು, ಸರ್ ಕಾಂಪೌಂಡ್ ಎಲ್ಲ ಕಟ್ಟಿದ್ವಿ, ಶೌಚಾಲಯಕ್ಕೆ ಹೋಗೋಕ್ಕಿರಲಿಲ್ಲ, ಅವ್ರಿಗೆ ಬೇಕು ಅಂತ ಹೇಳಿದ್ರು, ಮಾಡಿದ್ವಿ. ಕುಡಿಯೋ ನೀರು ಇದ್ದಾಗ ಅನೇಕರಿಗೆ ಫ್ಲೂರೈಡ್ ಕಂಟೆಂಟ್ಸು, ನಾವು ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ 3 ತಿಂಗಳಿಗೊಮ್ಮೆ. ಫ್ಲೂರೈಡ್ ಕಂಟೆಂಟ್ ಜಾಸ್ತಿ ಆಗಿ ಹಲ್ಲುದು ಮತ್ತು ಬೋನ್ ಪ್ರಾಬ್ಲಮ್ ಬಂದಿತ್ತು. ಅದನ್ನು ನೋಡಿ ನಾವು ಇವಾಗ 3 ತಿಂಗಳಿಗೊಮ್ಮೆ ವೈದ್ಯಕೀಯ ತಪಾಸಣೆ ಮಾಡ್ತೀವಿ. ಹೆಣ್ಣುಮಕ್ಕಳಲ್ಲಿ ಒಂದು ಇದನ್ನು ಮಾಡ್ತೀವಿ, ಏನೋ ಹೆಲ್ತ್ ಅಸೆಸ್ಮೆಂಟ್ ಅಂತ ಹೇಳಿ ಮಾಡ್ತಾಯಿದ್ವಿ. ಕೌನ್ಸಿಲಿಂಗ್ ಮಾಡ್ತೀವಿ. ಸರ್, ಈಗ ಸರ್ಕಾರಿ ಶಾಲೆ ಅಂದರೆ ಬೆಳಗ್ಗೆ ವಿದ್ಯಾರ್ಥಿಗಳು ಬರ್ತಾರೆ, ಸಂಜೆ ಮನೆಗೆ ಹೋಗ್ತಾರೆ ಅನ್ನೋಂಥ ಒಂದು ಕಾನ್ಸೆಪ್ಟ್ ಬೇರೆ ಕಡೆ ಎಲ್ಲ ಕಡೆನೂ ಇರುವಂಥದ್ದು. ಆದರೆ
ಈ ಸಂಸ್ಥೆಯಲ್ಲಿ ಅದು ತದ್ವಿರುದ್ಧವಾಗಿದೆ. ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ, ಮತ್ತು ಭಾಳಷ್ಟು ಬದಲಾವಣೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ, ಅದಕ್ಕೆ ಹೊಂದಿಕೊಂಡು ಹೋಗ್ತಿದ್ದಾರೆ. ಇದನ್ನು ಹೆಂಗೆ ಎಕ್ಸೆಪ್ಟ್ ಮಾಡಿದ್ರು ಸರ್? ಅದನ್ನು ಹೆಂಗೆ ಒಗ್ಗಿಕೊಂಡು ಹೋದರು ವಿದ್ಯಾರ್ಥಿಗಳು? ನೋಡಿ, ಪರಿಸರ ಹೇಗಿರುತ್ತೆ, ವಾತಾವರಣ ಹೇಗಿರುತ್ತೆ ಹಾಗೆ ಹೊಂದ್ಕೊಳ್ತಾರೆ. ಮತ್ತು ಇದಕ್ಕೆ ನಾವು ಉದಾಹರಣೆಗಳನ್ನು ಹಾಕಬೇಕು. ಉದಾಹರಣೆಗೆ ಸಮಯಕ್ಕೆ ಸರಿಯಾಗಿ ಬರಬೇಕು. ಅಧ್ಯಾಪಕರು, ನಾವು ಹೇಳಿದವರು ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬರಬೇಕು. ಇಲ್ಲಿನೂ ಹಾಗೆ ಇತ್ತು. ಕಾರ್ಯಕ್ರಮ 10:30 ಅಂದರೆ 10:30ಗೆ ಬರೋರು. ಅದು ಪ್ರಾರಂಭ ಆಗ್ತಿದ್ದದ್ದು 11:30ಗೆ. 10:30 ಕಾರ್ಯಕ್ರಮ ಪ್ರಾರಂಭ ಆಗಬೇಕಂದ್ರೆ ನಾವು 9 ಗಂಟೆಗೆ ಬರಬೇಕು. ಟೇಬಲು, ಚೇರ್ಸು, ಮೈಕ್ ಸೆಟ್ಟು ಎಲ್ಲವನ್ನು ವ್ಯವಸ್ಥೆ ಮಾಡಿ 10:25ಕ್ಕೆ ನಾವು ಆ ಕಡೆ ಹೊರಟ್ರೆ 10:30ಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಇದನ್ನು ಭಾಳ ಬಲವಾಗಿ ಪ್ರಾರಂಭದ ದಿನಗಳಲ್ಲಿ ಮಾಡಿದ್ರಿಂದ ಇವತ್ತು ಸಮಯ ಪಾಲನೆ ಆಗುತ್ತೆ. ಸುಳ್ಳು ಹೇಳಬಾರ್ದು ಅಂತ ಹೇಳ್ತೀವಿ ನಾವು. ಮಕ್ಕಳ ಮುಂದೆ ಸುಳ್ಳು ಹೇಳಬಾರ್ದು. ಸ್ವಚ್ಛತೆ ಇರಬೇಕು ಅಂತ ಹೇಳ್ತೀವಿ. ನಾವೇ ಅಲ್ಲಿ ಗಲೀಜನ್ನು ಬಿಸಾಕಬಾರ್ದು. ಗಿಡ ನೆಡಬೇಕು ಅಂತ ಹೇಳ್ತೀವಿ, ನೆಡೆದು ತೋರಿಸ್ಬೇಕು. ಹೀಗೆ ಅನೇಕ ಉದಾಹರಣೆಗಳನ್ನು ಆಚರಣೆ ತರೋದ್ರ ಮುಖಾಂತರ ನಾವು ಹೆಚ್ಚು ಕಲಿಸ್ಬೋದೇ ಹೊರತು ಬೋಧನೆಯಿಂದ ಕಲಿಸ್ಲಿಕ್ಕಾಗೋದಿಲ್ಲ. ಅವರು ಯಾಕಂದರೆ ನೋಡಿ ಕಲಿಯೋದು ಜಾಸ್ತಿ. ಹಾಗಾಗಿ ಉದಾಹರಣೆಗಳ ಮುಖಾಂತರ ನಾವು ಮಾಡಿ ಮೇಲ್ಪಂಕ್ತಿ ಹಾಕಿ ತೋರಿಸೋದ್ರ ಮುಖಾಂತರ ಅದು ಸಾಧ್ಯ ಆಗುತ್ತೆ. ಇಲ್ಲಿ ಅಭಿವೃದ್ಧಿ ಸಮಿತಿಯವರು, ಶಿಕ್ಷಕರು, ಪೋಷಕರು ಅಲ್ಲಿ ಇದನ್ನು ತರೋವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಮಾಡಿದಾಗ ಅದು ಸಾಧ್ಯ ಆಗುತ್ತೆ. ಮತ್ತು ಅವ್ರಿಗೂ ಅನಿಸುತ್ತೆ ಮಕ್ಕಳು ಒಂದು ರೀತಿ ದೇವರ ಸಮಾನ. ಆ ಸ್ಲೇಟ್ ಇದ್ದಂಗೆ, ಸ್ಲೇಟ್ ಮೇಲೆ ಏನು ಬೇಕಾದ್ರೂ ಬರೀಬಹುದು. ನಾವು ಅವ್ರಿಗೆ ಏನು ಕೊಡ್ತೀವೋ ಅದನ್ನು ಕಲಿತಾ ಹೋಗ್ತಾರೆ, ಏನು ತೋರಿಸ್ತೀವೋ ಅದನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದನ್ನು ತೋರಿಸೋವಂಥದ್ದು, ಪರಿಸರ ವಾತಾವರಣ ನಿರ್ಮಾಣ ಮಾಡುವಂಥದ್ದು, ಆ ರೀತಿ ಉದಾಹರಣೆಗಳು ಅವ್ರ ಕಣ್ಣು ಮುಂದಿಗೆ ಇದ್ದಾಗ ಅವರೆಲ್ಲ ಮಾಡ್ತಾರೆ. ನೀವು ಕುಟುಂಬನೇ ತಗೊಳ್ಳಿ, ಯಾವುದು ಸಂಸ್ಕಾರಯುಕ್ತವಾದಂಥ ಕುಟುಂಬ ಇದೆ ಅಲ್ಲಿ ಸಂಸ್ಕಾರಯುಕ್ತವಾದಂಥ ಮಕ್ಕಳು ಬೆಳೀತಾರೆ. ಅದೇ ರೀತಿ ಶಾಲೆನೂ ಎಲ್ಲಿ ಒಂದು ವಾತಾವರಣ ಚೆನ್ನಾಗಿದೆ, ಅಧ್ಯಾಪಕರು ಚೆನ್ನಾಗಿದ್ದಾರೆ, ನಡ್ಕೊಂಡು ತೋರಿಸ್ತಾರೆ, ಆ ಥರದ್ದಾಗಲಿ. ಸರ್, ಮೆಜಾರಿಟಿ ಆಫ್ ಈ ಭಾಗದ ಜನತೆಯನ್ನು ನೋಡಿದ್ರೆ ರೈತಾಪಿ ವರ್ಗಕ್ಕೆ ಸೇರಿರುವಂಥದ್ದು ಸರ್. ರೈತಾಪಿ ವರ್ಗದ ಜನತೆಗೆ ಒಂದು ಖಾಸಗಿ ಶಾಲೆಗಳು ಸವಾಲು ಅಂತಲೇ ಅನಿಸುತ್ತೆ. ಹಣದ ರೀತಿಯಲ್ಲಾಗಿರ್ಬೋದು, ಬೇರೆ ಬೇರೆ ರೀತಿಗಳಲ್ಲಿ ಸವಾಲಾಗಿ ಪರಿಣಮಿಸ್ತದೆ. ಒಂದು ಅರ್ಥದಲ್ಲಿ ಅದು ಹೊರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಈ ಸಮುದಾಯಕ್ಕೆ ಈ ಒಂದು ಸಂಸ್ಥೆ ಏನಿಲ್ಲಿದೆ, ಸರ್ಕಾರಿ ಸಂಸ್ಥೆ ಏನಿದೆ, ಒಂದು ವರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಸಂಸ್ಥೆಯ ಪುನಶ್ಚೇತನದಿಂದ ರೈತರಿಗೆಲ್ಲ ಹೇಗೆ ಸಹಾಯಕಾರಿಯಾಗಿದೆ ಸರ್? ಅಲ್ಲಿನ ವಿದ್ಯಾರ್ಥಿಗಳು, ರೈತಾಪಿ ವರ್ಗಕ್ಕೆ ಸೇರಿದಂಥ ವಿದ್ಯಾರ್ಥಿಗಳಿಗೆಲ್ಲ ಹೆಂಗೆ ಸಹಕಾರಿಯಾಗಿದೆ ಸರ್? ನೋಡಿ, ಇವತ್ತು ಕೃಷಿ ಅನ್ನೋದು ಬಹಳ ಸವಾಲಿನ ಕೆಲಸ ಆಗಿದೆ. ಇವತ್ತು ಜನರು ಪರಿಶ್ರಮ ಪಟ್ಟು ಕೆಲಸ ಮಾಡ್ತಿಲ್ಲ, ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲಸ ಮಾಡಲಿಕ್ಕೆ ಜನ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ನೀರಿನ ಸಮಸ್ಯೆ ಇದೆ, ಈ ಭಾಗದಲ್ಲಿ ಮಳೆ ಸಮಸ್ಯೆ ಇದೆ. ಇಂಥ ಸಂದರ್ಭದಲ್ಲಿ ತಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಅಂದರೆ ಇವತ್ತು ದುಬಾರಿ ಆಗಿರ್ತಕ್ಕಂಥ ಪ್ರೈವೇಟ್ ಶಾಲೆಗಳಿಗೆ ಅಷ್ಟೊಂದು ದೇಣಿಗೆ ಕೊಟ್ಟು, ಪುನಃ ವ್ಯಾನ್ ಮುಖಾಂತರ ಇಲ್ಲಿ ಹೋಗಿ ವ್ಯಾನ್ಗೆ ದುಡ್ಡು ಕೊಟ್ಟು, ಪುಸ್ತಕಗಳಿಗೆ ದುಡ್ಡು ಕೊಟ್ಟು, ಯೂನಿಫಾರ್ಮಿಗೆ ದುಡ್ಡು ಕೊಟ್ಟು, ಇದು ವಾರ್ಷಿಕೋತ್ಸವ ಮಾಡ್ತಾರೆ ಅದಕ್ಕೂ ದುಡ್ಡು ಕೊಟ್ಟು, ಅದಕ್ಕೆ ಬೇಕಾಗಿರೋಂಥ ಡ್ರೆಸ್ಸನ್ನು ಕೊಂಡ್ಕೊಳ್ಬೇಕು ಅದಕ್ಕೂ ದುಡ್ಡು ಕೊಟ್ಟು, ಇಷ್ಟೆಲ್ಲ ನಿರ್ವಹಣೆ ಮಾಡೋದು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರೋಂಥವ್ರಿಗೆ ಕಷ್ಟ. ನಾವು ಇಲ್ಲಿ ಎಲ್ಲವನ್ನೂ ಉಚಿತವಾಗಿ ಮಾಡಿದ್ದೀವಿ. ಸರ್ಕಾರವೂ ಒಂದಷ್ಟು ಕೊಡ್ತಾ ಇದೆ, ಶೂ ಕೊಡುತ್ತೆ, ಯೂನಿಫಾರ್ಮ್ ಕೊಡುತ್ತೆ. ಇಲ್ಲಿ ಹಾಗೇ ಫೀಸು ಕಡಿಮೆ. ಇಲ್ಲಿ ನಾವು ಅಷ್ಟೇ ಅವರಿಗೆ ಯೂನಿಫಾರ್ಮ್ ಕೊಡ್ತೀವಿ, ಮಿಡ್ ಡೇ ಮೀಲ್ ಕೊಡ್ತೀವಿ, ಪುಸ್ತಕಗಳು ಕೊಡ್ತೀವಿ, ಎಲ್ಲವನ್ನೂ ಬಿಡ. ಬಸ್ಸೂ ಸಹ ಅವರು ಏನು ನಾಮಿನಲ್ಲಾಗಿ ಪೆಟ್ರೋಲ್ ಚಾರ್ಜ್ ಏನಾಗುತ್ತೋ ಅದನ್ನು ತೊಗೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಮಾಡ್ತೀವಿ. ಇಲ್ಲಿ ಸ್ವಚ್ಛತೆಯ ದೃಷ್ಟಿಯಿಂದ ನೇಮಕ ಮಾಡ್ಕೊಂಡಿದ್ದೀವಿ. ಅಡುಗೆ ಮಾಡೋರನ್ನ, ಚೆನ್ನಾಗಿರೋರನ್ನ ನೇಮಕ ಮಾಡ್ಕೊಂಡಿದ್ದೀವಿ. ಬಸ್ಸಿಗೋಸ್ಕರ ಮಾಡಿದ್ದೀವಿ. ಅವೆಲ್ಲವನ್ನು ನಾವೇ ದೇಣಿಗೆ ತಂದು ಅದನ್ನು ನಿರ್ವಹಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ಅವ್ರಿಗೆ ಹೊರೆ ಆಗ್ತಾಯಿಲ್ಲ. ಯಾವ ಶಾಲೆಗಳಲ್ಲಿ ಉತ್ತಮವಾದಂಥ ಶಿಕ್ಷಣ ಸಿಗುತ್ತೆ ಅಂತ ಭಾವಿಸಿದಾರೋ ಅದಕ್ಕಿಂತ ಹೆಚ್ಚು ಉತ್ತಮವಾದ ಶಿಕ್ಷಣ ಜೊತೆಗೆ ಉತ್ತಮವಾದ ಸಂಸ್ಕಾರವನ್ನು ನಾವು ಕೊಡ್ತಾಯಿದ್ದೀವಿ. ಹಾಗಾಗಿ ತಂದೆ ತಾಯಿಗಳಿಗೆ ವಿಶ್ವಾಸ ಬಂದಿದೆ, ಇಲ್ಲಿ ನಮ್ಮ ಮಗ ಚೆನ್ನಾಗಿ ಕಲಿತಾನೆ, ಸಂಸ್ಕಾರವೂ ಸಿಗುತ್ತೆ, ನಮಗೆ ಕೈಗೆ ಎಟುಕುವ ರೀತಿಯಲ್ಲಿ ಈ ಶಾಲೆ ಇದೆ ಅಂತ. ನಿನ್ನೆ ಒಬ್ಬರು ಯೂಟ್ಯೂಬ್ನಲ್ಲಿ ಹಿರಿಯ ಉಪಾಧ್ಯಾಯರು ಮಾತನಾಡ್ತಾ ಹೇಳಿದರು, ಯಾರು ಈ ಥರ ಬಡತನದಲ್ಲಿದ್ದಾರೆ, ಕೃಷಿಕರಿದ್ದಾರೆ, ಅವರಿಗೆ ಇವತ್ತು ಪ್ರೈವೇಟ್ ಶಾಲೆಗಳಿಗೆ ಹೋಗಿ ಓದಿಸೋದು ಕಷ್ಟ. ಅಂಥದ್ರಲ್ಲಿ ಎಳ್ಳಾಡುನಲ್ಲಿ KPS ಶಾಲೆಯಲ್ಲಿ ಈ ರೀತಿ ಎಲ್ಲ ಸವಲತ್ತುಗಳು ಸಿಕ್ಕು ಮಾಡ್ತಾ ಇದ್ದಾರೆ. ಅದು ಬಹಳ ಉಪಕಾರಿಯಾಗಿದೆ ಅಂತ ಹೇಳಿದರು. ಈ ರೀತಿಯಾಗಿ ಸಹಕಾರ ಆಗ್ತದೆ. ಅವರೊಬ್ಬರಿಗೆ ಅಲ್ಲ, ರೈತರಿಗಲ್ಲ, ಎಲ್ಲ ವರ್ಗದವ್ರಿಗೂ ಸಿಗುತ್ತೆ. ಯಾರು ಕೂಲಿ ಕಾರ್ಮಿಕರಿದ್ದಾರೆ ಅಥವಾ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಾರೆ, ಕೃಷಿಕರಿದ್ದಾರೆ, ಎಲ್ರಿಗೂ ಸಹ ಇದು ಸಹಕಾರ.
ಈ ಸರ್ಕಾರಿ ಶಾಲೆಯ ಪುನಶ್ಚೇತನದ ಒಂದು ಅಭಿವೃದ್ಧಿ ಏನಿದೆಯಲ್ಲ ಸರ್, ಇದೇನಾದರೂ ದಾಖಲಾತಿ ಮೇಲೆ ಏನಾದರೂ ಪರಿಣಾಮ ಬೀರಿದೆಯಾ ಸರ್ ಇಲ್ಲಿ? ದಾಖಲಾತಿಯೂ ಚೆನ್ನಾಗಾಗಿದೆ. ನಾನು 2014ರಲ್ಲಿ ಬಂದಾಗ ಕೇವಲ 100ಕ್ಕಿಂತ ಕಡಿಮೆ ಇತ್ತು. ಎಲ್ಲಿಂದ? ಪ್ರೈಮರಿಯಿಂದ. ಇದು ಬರೀ ಪ್ರೈಮರಿನಲ್ಲಿ 47 ಜನ ಮಾತ್ರ ಇದ್ದರು ಆಗ. ಈಗ ಸುಮಾರು 400ಕ್ಕೂ ಹೆಚ್ಚು ಜನ ಪ್ರೈಮರಿನಲ್ಲಿದ್ದಾರೆ. ಇಡೀ ಕಾಲೇಜು ಮತ್ತು ಇದು ಎಲ್ಲ ಸೇರಿ ಸುಮಾರು 800ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿದ್ದಾರೆ. ಇನ್ನೂ ಹಾಸ್ಟೆಲ್ ಮಾಡಬೇಕು. ಹಾಸ್ಟೆಲ್ಗೆ ತುಂಬ ಜನ ಇದು ಮಾಡ್ತಾಯಿದ್ದಾರೆ. ಆ ಹಾಸ್ಟೆಲ್ಲು ಬಂದರೆ ನಮ್ಮದು 1000 ದಾಟುತ್ತೆ ಸಂಖ್ಯೆ. ಒಂದು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಅಕ್ಕಪಕ್ಕದ ಗ್ರಾಮಗಳಲ್ಲೂ LKG ಇದೆ, KPS ಇದೆ, ಎಲ್ಲ ಇದ್ದೂ ಈ ಶಾಲೆಗೆ 1000 ಹಾಕಿರುತ್ತೆ ಅಂತ ಹೇಳಿದ್ರೆ ಭಾಳ ದೊಡ್ಡ ಒಂದು ಸಾಧನೆ ಅಂತ ನಾನು ತಿಳ್ಕೊಳ್ತೇನೆ. ಸರ್ಕಾರಿ ಶಾಲೆಯನ್ನು ಇಷ್ಟು ಉನ್ನತೀಕರಿಸ್ತಾ ಹೋಗ್ತಾ ಇದ್ದೀರಾ. ಒಂದು ಖಾಸಗಿ ಶಾಲೆಯನ್ನು ತೆರೆಯೋದು ದೊಡ್ಡ ಸವಾಲೇನಲ್ಲ. ಯಾಕೆ ಸರ್ಕಾರಿ ಶಾಲೆಯೇ ನಾನು ಉನ್ನತೀಕರಿಸಬೇಕು ಅನ್ನೋಂಥ ಹಠ ಯಾಕೆ ಸರ್? ಹಠ ಅನ್ನೋದಕ್ಕಿಂತ ಆಸೆ. ಮತ್ತು ನಾನು ನನ್ನ ಊರಿಗೆ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ನನಗೆ ಕಂಡಿದ್ದು ಶಿಕ್ಷಣ ಒಂದು ಒಳ್ಳೆಯ ಮಾಧ್ಯಮ ಅಂತ, ಮತ್ತು ಅವಶ್ಯಕತೆಯೂ ಹಾಗೆ ಇತ್ತು ಮತ್ತು ಅವಕಾಶಗಳೂ ಇತ್ತು. ಹಾಗಾಗಿ ಈ ಶಾಲೆಯನ್ನು ಮಾಡಿದರೆ ಸಾವಿರಾರು ಜನ ಯಾರು ಓದಲಿಕ್ಕೆ ಆಸಕ್ತಿ ಇದೆ ಆದರೆ ಓದಲಿಕ್ಕೆ ಶಕ್ತಿ ಇಲ್ಲ, ಅಂಥ ಸಮುದಾಯವನ್ನು ಮೇಲೆ ಎತ್ತಲಿಕ್ಕೆ ಒಂದು ಉತ್ತಮವಾದ ಸಂಸ್ಕಾರ ಕೊಟ್ಟು ಉತ್ತಮವಾದ ವ್ಯಕ್ತಿಗಳು ನಿರ್ಮಾಣ ಮಾಡಿದರೆ ಮುಂದೆ ಈ ಗ್ರಾಮವೂ ಚೆನ್ನಾಗೇ ಆಗುತ್ತೆ ಅಂಥ ವ್ಯಕ್ತಿಗಳಿಂದ ಅನ್ನೋವಂಥ ಆಸೆ ಇಟ್ಕೊಂಡು ಈ ಶಾಲೆಯನ್ನು ನಾವು ಪ್ರಾರಂಭ ಮಾಡಿದ್ದು ಕಲಿಕೆಯಿಂದ. ಸರ್ಕಾರಿ ಶಾಲೆಯಲ್ಲಿ ಆಗಲ್ಲ ಅನ್ನೋವಂಥದ್ದು ಬಹಳ ತಪ್ಪು ಕಲ್ಪನೆ. ಪ್ರತಿಭಾವಂತ ಅಧ್ಯಾಪಕರಿದ್ದಾರೆ, ಎಲ್ಲ ಸವಲತ್ತುಗಳು ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಅದರ ಮೇಂಟೆನೆನ್ಸು ಇತ್ಯಾದಿ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಶಿಕ್ಷಕರಿಗೆ ಪ್ರೋತ್ಸಾಹ ಕೊಡಬೇಕು. ಇಲ್ಲಿನ ಅಭಿವೃದ್ಧಿ ಸಮಿತಿ ಅದನ್ನು ಮಾಡ್ತಾ ಇದೆ. ಗ್ರಾಮಸ್ಥರು ಇದಕ್ಕೆ ಸಹಕಾರ ಇದೆ. ಪೋಷಕರಿಗೂ ಸಹ ನಾವು ತಯಾರು ಮಾಡ್ತಾಯಿದ್ದೀವಿ. ಅವ್ರು ಮೊದಲು ಇಲ್ಲಿ ಬರ್ತಾನೆ ಇರಲಿಲ್ಲ, ಸಂಕೋಚ ಪಡ್ತಾಯಿದ್ರು. ಈಗ 80% ಪೋಷಕರು ಬರ್ತಾರೆ. ನೀವು ಮನೆಯಲ್ಲೂ ಏನು ಮಾಡಬೇಕು ಮಕ್ಕಳ ವಿದ್ಯಾಭ್ಯಾಸ ದೃಷ್ಟಿಯಿಂದ, ಇವತ್ತು ಮಕ್ಕಳೇ ನಿಮಗೆ ಆಸ್ತಿ, ನೀವು ಏನೇ ಆಸ್ತಿ ಮಾಡಿದ್ರೂ ಅದು ಉಳಿಯೋದಿಲ್ಲ ಅಂತ ಹೇಳಿ ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ದರಿಂದ ಅವ್ರ ಪಾತ್ರವೂ ಜಾಸ್ತಿ ಆಗ್ತಾಯಿದೆ. ಇದು ನನ್ನ ಶಾಲೆ ಅಂತೇಳಿ ಇವರೆಲ್ಲರಿಗೂ ಅನ್ನಿಸಿದಾಗ ಇದು ಚೆನ್ನಾಗಾಗುತ್ತೆ. ಹಾಗಾಗಿ ಇವತ್ತಿಗೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಓದ್ತಾ ಇರೋವಂಥವ್ರು ಸರ್ಕಾರಿ ಶಾಲೆಯಲ್ಲೇ ಹೆಚ್ಚು ಖಾಸಗಿ ಶಾಲೆಗಿಂತ. ಹಾಗಾಗಿ ಒಂದು ದೇಶ ಮುಂದುವರಿಬೇಕಾದ್ರೆ ಈ ರೀತಿಯಾದಂಥ ಯುವಕರು ವಿದ್ಯಾವಂತರಾಗಿ ಸಂಸ್ಕಾರವಂತರಾದರೆ ದೇಶ ಚೆನ್ನಾಗಿ ಆಗುತ್ತೆ. ಆ ಒಂದು ಮಹತ್ತರವಾದ ಉದ್ದೇಶ ಇಟ್ಕೊಂಡು ಈ ಶಾಲೆಯನ್ನು ನನ್ನ ಗ್ರಾಮ ನನ್ನ ತೀರ್ಥಕ್ಷೇತ್ರ ಅನ್ನೋ ಹೆಸರಿನಲ್ಲಿ ಮಾಡ್ತೀವಿ. ಇದಲ್ಲದೆ ಹೆಲ್ತ್ ಸೆಂಟ್ರ್ ಒಂದು ಚೆನ್ನಾಗಿ ಮಾಡಿದ್ವಿ. ಸಂಸ್ಕಾರ ದೃಷ್ಟಿಯಿಂದ 3 ದೇವಸ್ಥಾನಗಳ ರಿನೋವೇಟ್ ಮಾಡಿದ್ವಿ. ಹಾಲಿನ ಕೇಂದ್ರ ಮಾಡಿದೆ. ಇನ್ನೂ ಬೇರೆ ಬೇರೆ ಭಜನೆಗಳು, ಕೋಲಾಟಗಳು, ಈ ರೀತಿ ಹಳ್ಳಿನಲ್ಲೇ ಏನು ಸೊಗಡಿ ಇತ್ತು ಅದನ್ನೆಲ್ಲನೂ ಪ್ರೋತ್ಸಾಹ ಮಾಡೋ ದೃಷ್ಟಿಯಿಂದ ವ್ಯಕ್ತಿ ನಿರ್ಮಾಣ ದೃಷ್ಟಿನಲ್ಲಿ ಯೋಚನೆ ಮಾಡ್ತಾಯಿದ್ದೆ.